ಅಲ್ಲ ರೀ, ಒಂದು ಹುಡುಗಿಗೆ ತನ್ನ ಶೀಲ ಕಳ್ದೋಗಿರೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತಂದ್ರೆ ಹೇಗ್ ತಾನೇ ನಂಬಕ್ ಸಾಧ್ಯ? ಮೇಡಮ್ ಅವ್ರೆ, ನೀವೇ ಯೋಚನೆ ಮಾಡಿ. ಒಪ್ಕೊಳ್ಳೋಣ, ಅವತ್ತು ಶೀಲ ಹೊರಟೋಯ್ತು, ಗೊತ್ತಾಗ್ಲಿಲ್ಲ, ಒಪ್ಕೊಳ್ಳೋಣ. ಆದ್ರೆ ಮಾರನೇ ದಿನ ಗೊತ್ತಾಗ್ಬೇಕಾಗಿತ್ತಲ್ವಾ? ಗೊತ್ತಾದ ತಕ್ಷಣ ಇಡೀ ಊರ್ ಜನರನ್ನ ಸೇರಿಸಿ, ಮುಖಂಡರನ್ನ ಸೇರಿಸಿ, ನನಗೆ ಈ ತರ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವಾ? ಯಾಕೆ ಕೇಳಿಲ್ಲ? ಕೇಳ್ಬೋದಾಗಿತ್ತಲ್ವಾ? ನಾವು ನ್ಯಾಯ ಕೊಡ್ಸೋ ಪ್ರಯತ್ನ ಪಡ್ತಾ ಇದ್ವಿ. ಅಕಸ್ಮಾತ್ ನಮ್ಮಿಂದ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಪೊಲೀಸ್ನವ್ರು ನ್ಯಾಯ ಕೊಡ್ಸೋ ಪ್ರಯತ್ನ ಪಡ್ತಿದ್ರು. ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾ ವಿಷಯನ ಮುಚ್ಚಿಟ್ಟು ಈಗ ಬಂದು ಇಡೀ ಊರಿನ ಮುಂದೆ ಕಾಗಕ್ಕ ಗುಬ್ಬಕ್ಕನ ಕತೆ ಕಟ್ಟಿದ್ರೆ ನಂಬಕ್ಕೆ ನಾವೇನ್ ದಡ್ಡ ಶಿಖಾಮಣಿಗಳ? ಹೇಳಿ ಮೇಡಮ್ ಅವರೇ, ಶಿಖಾಮಣಿಗಳ? ಸರಿ ಬಿಡಿ, ಯಾರ್ ತಾನೇ ತಾವು ಮಾಡಿರೋ ತಪ್ಪನ್ನ, ಈ ತಪ್ಪನ್ನ ನಾನೇ ಮಾಡಿದೆ ಅಂತ ಒಪ್ಕೊಂತಾರೆ? ಯಾರು ಒಪ್ಕೊಳ್ಳಲ್ಲ. ಅದಕ್ಕೆ ಪಾಪ ಮೈನಾನು ನಾನ್ ತಪ್ಪೇ ಮಾಡಿಲ್ಲ, ತಪ್ಪಾಗಿರೋ ನನಗೆ ಗೊತ್ತೇ ಇಲ್ಲ ಅಂತ ಬಂದ್ ಎಲ್ರು ತರ ಹೇಳ್ತಾ ಇದ್ದಾಳೆ ಅಲ್ವಾ ಮೈನಾ? ನೀವ್ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಜ ಅಲ್ವೇನ್ರಪ್ಪ ನಾನು ಹೇಳ್ತಾ ಇರೋದು? ಅಲ್ವೇನ್ರಪ್ಪ? ಸತ್ಯ. ಮೈನಂದೇನು ತಪ್ಪಿಲ್ಲ ಅಂತ ನಾವ್ ಎಲ್ಲರೂ ಹೇಳ್ತಾ ಇದೀವಿ. ಇದನ್ನ ನೀನ್ ನಂಬಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ? ಅರ್ಥ ಏನು ಇಲ್ಲ ಮೇಡಮ್ ಅವರೇ. ಮಾಡಿರೋ ತಪ್ಪನ ಒಪ್ಕೊಳಕ್ ಹೇಳಿ, ಕಾರಣ ಇಂಥವ್ರೆ ಅಂತ ಹೇಳಕ್ ಹೇಳಿ. ಅವನ್ ಯಾವುದೇ ಮೂಲೆಯಲ್ಲಿರ್ಲಿ, ಆತಳ ಸುತ್ತಳ ಪಾತಾಳ ತಳತಳ ಎಲ್ಲೇ ಅಡಗಿದ್ರು ಅವನನ್ನ ಒದ್ದು ಹಿಡ್ಕೊಂಡ್ ಬಂದು ಮೈನನ್ ಕಾಲ್ ಕೆಳಗೆ ಹಾಕ್ತಿವಿ. ಆಮೇಲೆ ಯೋಚನೆ ಮಾಡೋಣ, ಶಿಕ್ಷೆನ ಏನು ಮೈನನ್ ಕೊಡ್ಬೇಕಾ ಇಲ್ಲ ಹುಡುಗನ್ ಕೊಡ್ಬೇಕಾ ಅಂತ. ನೋಡ್ರಪ್ಪ, ಇವತ್ತಿನ ಕಾಲದಲ್ಲಿ ಎಷ್ಟೋ ಹೆಣ್ಮಕ್ಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅನ್ನೋ ಆಶ್ರಯದಲ್ಲಿ ಇದ್ರೂ ಕೂಡ ಎಷ್ಟೋ ತಪ್ಪು ನಡೆಯೋ ಸಾಧ್ಯತೆಗಳಿವೆ. ಅಂಥದ್ರಲ್ಲಿ ದೂರದ ಬೆಟ್ಟ ನುಣ್ಣಿಗೆ ಅನ್ನಂಗೆ ಗೊತ್ತು ಗೊರಿ ಇಲ್ದಲೆ ಎಲ್ಲೋ ಕೆಲಸ ಕೇಳ್ಕೊಂಡು ಕಂಡ ಹುಡುಗರ ಜೊತೆ ಎಲ್ಲ ಓಡಾಡ್ಕೊಂಡಿದ್ರೆ ಗರ್ಭ. ಸ್ವಾಮಿ, ನಿಮ್ಮ ಕೈ ಮುಗಿತೀನಿ, ಸುತ್ತಮುತ್ತ ನೋಡ್ಕೊಂಡ್ ಮಾತಾಡಿ ಸ್ವಾಮಿ. ಏನ್ ನೋಡ್ಕೊಂಡ್ ಮಾತಾಡೋದು ಮುತ್ತಣ್ಣವ್ರೆ? ನೋಡ್ಕೊಂಡ್ ನಡಿಬೇಕಾಗಿದ್ದು ನಿಮ್ ಮಗಳು ನೋಡ್ಕೊಂಡ್ ನಡಿಲಿಲ್ವಲ್ಲ, ಎಡು ಬಿದ್ದೋದ್ಲು. ಮಗಳಿಗೆ ಬುದ್ಧಿ ಹೇಳೋದ್ ಬಿಟ್ಟು ಇಲ್ಲಿ ನಮಗ್ ಬಂದ್ ಬುದ್ಧಿ ಹೇಳ್ತಾ ಇದ್ದೀರಾ ನೋಡಿ. ಪಂಚಾಯತಿಗೆ ಅಪರಾಧಿಯಾಗಿ ಬಂದ್ಮೇಲೆ ಸುಮ್ಮನೆ ಕೇಳಿಸ್ಕೋಬೇಕು, ಮಾತಾಡೋದಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಹೆಂಗೆ? ಏನ್ ಮಾತಾಡ್ತಿದ್ಯಪ್ಪ? ಮುತ್ತಣ್ಣ ಎಷ್ಟೇ ಆದ್ರೂ ಈ ಊರಿನ ನಮ್ ಮುಖ್ಯವಾದ ವ್ಯಕ್ತಿ, ಅವರಿಗೆ ಕೊಡ್ಬೇಕಾದ ಗೌರವ ಕೊಟ್ಟು ಮಾತಾಡು. ಮೈನಾ ತಪ್ಪು ಮಾಡಿದಾಳೋ ಇಲ್ವೋ, ಅವಳು ನಿಮ್ಮೂರ್ ಹುಡುಗಿ. ಅವಳಿಗೆ ಬಂದಿರೋ ಪರಿಸ್ಥಿತಿ ಅದೇ ನಾಳೆ ನಿಮ್ಮನೆ ಹೆಣ್ಮಕ್ಳಿಗೆ ಬಂದ್ರೆ ನೀ ಇದೇ ತರ ನಾಲ್ಗೆ ಹಿಡ್ತಾ ಇಲ್ದಿದಂಗ್ ಮಾತಾಡ್ತೀಯನಪ್ಪ. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಪ್ಪ. ರೀ ಗೌಡ್ರೆ, ಮಾತಾಡ್ಬೇಕು ಅಂತ ಏನೇನೋ ಮಾತಾಡಕ್ ಹೋಗ್ಬೇಡಿ. ಏನ್ ಮಾತಾಡ್ಬೇಕಲ್ವಾ ಅದನ್ನ ಮಾತ್ರ ಮಾತಾಡಿ. ನಮ್ಮನೆ ಹೆಣ್ಮಕ್ಳನ್ನ ತುಂಬಾ ಕಟ್ಟುಪಾಡಿಂದ ಬೆಳೆಸಿದೀವಿ. ಕುಡ್ತಾ ಕುಣ್ತಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅಷ್ಟು ಸಂಸ್ಕಾರ ಕೊಟ್ಟು ನಾವು ಬೆಳೆಸಿರೋದು. ಇವ್ರ ತರ ಲಂಗು ಲಗಾಮ್ ಇಲ್ದೆ ಎಲ್ ಬೇಕಂದ್ರಲ್ಲಿ ಕುಣ್ಕೊಂಡು ಯಾರ ಜೊತೆ ಬೇಕಾದ್ರವ್ರ ಜೊತೆ ಓಡಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಬರೋ ವಿಷಯ ನಮ್ಮನೆ ಹೆಣ್ಮಕ್ಳು ಗೊತ್ತಿಲ್ರಪ್ಪ. ಇಷ್ಟೆಲ್ಲ ಆದ್ಮೇಲೂ ನಾವು ಕೇಳ್ಬಾರ್ದೇನ್ರಿ? ಕೇಳ್ತೀವಿ ಸ್ವಾಮಿ, ಕೇಳ್ತೀವಿ. ಲೇ ನೀರ್ಗಂಟಿ, ಇನ್ನೊಂದೆರಡು ಪ್ರಶ್ನೆ ಕೇಳೋಣ. ಹೇ, ಏನ್ರಿ ಅವಾಗ್ಲಿಂದ ಕಟ್ಪಾಡಿಲ್ಲ ಅಂತ ಹೇಳ್ತಾನೆ ಇದ್ದೀರಲ್ಲ? ಮೈನಾ ಅಂತದೇನ್ ಕಟ್ಪಾಡಿಲ್ದಿರೋ ತಪ್ಪು ಮಾಡ್ಬಿಟ್ಲು? ಕುಣ್ತಾ ಇರೋ ಕಡೆ ಹೋಗಿದ್ಲು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಒಂದು ಆಫೀಸ್ ಫಂಕ್ಷನ್. ಅಲ್ಲಿ ಬಂದಿದ್ದವರೆಲ್ಲ ಅರ್ಧಕ್ಕರ್ಧ ಜನ ಹೆಣ್ಮಕ್ಳೇ, ಮರ್ಯಾದಸ್ತ್ರ ಮನೆ ಹೆಣ್ಮಕ್ಳು. ಚಿಣಿಮಿಣಿ ಚಿಂತಾಮಣಿ. ಆಹಾ, ಯಾವೂರು ಬಸೋ? ಚಿಕ್ಕ ಮಕ್ಳು ಹಾಲು ಕುಡಿಯೋವೆಲ್ಲ ಬಂದು ನಮ್ಮ ಪಂಚಾಯತಿಲಿ ಮಾತಾಡಂಗಾಗ್ಬಿಟ್ವಲ್ಲ ಬಸೋ. ಏನ್ರಿ ಗೊತ್ತು ನಿಮ್ಗೆ ನಮ್ಮ ಮೈನಾ ಬಗ್ಗೆ?
ಸ್ವಲ್ಪ ದಿನಗಳ ಹಿಂದೆ ಹೆಣ್ಮಕ್ಳಿಗೆ ಸಾಲ ಕೊಡೋ ನೆಪದಲ್ಲಿ ಕಿಡ್ನಾಪರ್ಸ್ ಅವ್ರನ್ನ ಕಿಡ್ನಾಪ್ ಮಾಡಿ ಕಟ್ ಹಾಕಿ ಅವ್ರ ಮಾನ ಕಳೆಯಕ್ ಹೋಗಿದ್ದಾಗ ಕಾಪಾಡಿದ್ದು ನಮ್ಮ ಮೈನಾ.